ಹೆಂಗಿತ್ತು ಸರ್ವಜ್ಞ ಅವರೇ? ಚೆನ್ನಾಗಿತ್ತು ಮೇಡಮ್. ಯಾವುದು ಜೀವ ವೀಣೆ ಹಾಡಿದ್ ಚೆನ್ನಾಗಿತ್ತಾ? ವೆರಿ ಗುಡ್. ಮೊನ್ನೆ ಅಂತೂ ಚಂದಕ್ಕಿಂತ ಚಂದ ಅಂತ ಹೇಳಿ ಅವ್ರನ್ನ ನೋಡಿ ಹಾಡಿದ್ದು. ಇವತ್ತು ಅಕ್ಷತ ಅವ್ರನ್ನ ನೋಡಿ ಹಾಡಿದ್ದು ನೋಡಿ. ಇದು ಹೆಂಗಿತ್ತು ಅಂದ್ರೆ ಗುರುಗಳೇ, ಇದು ಟೀಚರು ಸ್ಟೂಡೆಂಟ್ ತರ ಇತ್ತು. ಅವ್ರು ಹಾಡು ಹೇಳ್ಕೊಡೋ ತರ ಇತ್ತು. ಇವನು ಓಕೆ ಅಂತ ಹಾಡ್ತಾ ಇದ್ರು. ಬಟ್ ನಿಮ್ಮಿಬ್ರ ಹಾಡು ಜಡ್ಜಸ್ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಕೇಳೋಣ. ಓಕೆ ಅಕ್ಷತಾ, ವಿಪಿ ಸರ್. ಒಂದು ಸುಂದರವಾದ ಕವನವನ್ನ 2 ಸುಂದರವಾದ ಕಂಠಗಳಿಂದ ಕೇಳಿದೆ ಅಂತ ಮಾತ್ರ ಖಂಡಿತವಾಗಿ ಹೇಳಬಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಸರ್ವಜ್ಞ ಅವರ ಗಾಯನದಲ್ಲಿ ನಾನು 3 ವಾರದ ಕಾಲಾವಕಾಶ ನಿಮಗೆ ಕೊಟ್ಟಿದ್ದೆ. ಭಯಭೀತರಾಗಿ ನೀವು ನಿಂತಾಗ 3 ವಾರದಲ್ಲಿ ಹೊರಗೆ ಬರಬೇಕು ಅಂತ. ಡಿಬೇಟ್ ಅಲ್ಲಿ ಮೇಡಮ್ ನಿಮ್ಮನ್ನು ನೋಡಿ ಹಾಡ್ತಾನೆ, ಇವ್ರು ಮನುಷ್ಯರು ಹೇಳ್ದಂಗೆ ಅವ್ರು ಹಾಡ್ತಾನೆ ಇದಾರೆ ಡಿಬೇಟ್. ನೀನು ಏನೋ ಮುಜುಗರ, ಏನೋ ಸಂಕೋಚ, ಜೀವ ವೀಣೆಯೋ ನೀನೇ ಕಣಮ್ಮ, ಹಂಗೆ ಏನೋ ಮುಜುಗರ, ಏನೋ ಇದು. ಆದ್ರೆ ಮುಜುಗರದ ಹಾಡಿನಲ್ಲೂ ಒಂದು ಸಡಗರ ಇದೆ ಕಣ. ನಿನ್ನ ಹಾಡಿನಲ್ಲಿ ಏನೋ ಇದೆ, ಅದರಲ್ಲಿ ಏನೋ ಕಮ್ಮಿನೂ ಇದೆ, ಆದ್ರೆ ಏನೋ ಜಾಸ್ತಿನೂ ಇದೆ. ಅದು ಜಾಸ್ತಿನ ಚೆನ್ನಾಗಿ ಬೆಳೆಸಬೇಕು, ಆ ಕಮ್ಮಿನ ನಾವು ಹೊರಗೆ ತೆಗೆದು ಅದಕ್ಕೊಂದು ಟ್ರೀಟ್ ಮಾಡ್ಕೊಡ್ಬೇಕು. ಅದು ಮಾಡುವ. ಮೇಡಮ್ ಚೆನ್ನಾಗಿ ಹಾಡಿದ್ರಿ. ನೀವು ಸ್ವಲ್ಪ ಭಯಭೀತರಾಗಿದ್ರಿ, ಆದ್ರೂ ಕೂಡ ಒಂದು ಆನೆಸ್ಟ್ ಪ್ರೆಸೆಂಟೇಷನ್ ಆಫ್ ದಿಸ್ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು ವಿಪಿ ಸರ್. ಗುರುಗಳೇ, ಎಸ್ಪೆಷಲಿ ಸರ್ವಜ್ಞ ಹಾಡ್ತಿರ್ಬೇಕಾದ್ರೆ ಒಂದು ಭಕ್ತಿ ರಸ ಇತ್ತು ಅದರಲ್ಲಿ. ಅಂದರೆ ನೀವು ಕಲ್ತಿರೋ ಹಾಡುಗಳು ಆಗಿರ್ಬೋದು, ನಿಮ್ಮ ಚಟುವಟಿಕೆಗಳಾಗಿರ್ಬೋದು, ನಿಮ್ಮದೇ ಆದಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಹಾಡು, ಈ ಸ್ಪರ್ಧೆ, ಇಲ್ಲಿ ಬೇಕಾಗಿರುವಂತಹ ವಿಷಯಗಳು ಅಂತ ತಗೊಂಡಾಗ ಒಂದು ಕಾಂಟ್ರಾಸ್ಟ್ ಇದೆ. ನೀವು ಬೆಳೆದು ಬಂದಂತಹ ರೀತಿ ಅಲ್ಲಿಂದ ನನ್ಗನ್ಸತ್ತೆ ಕೆಲವರು ಒಂಚೂರು ಈಚೆ ಬಂದು, ಈಗ ಕಿರಣ್ದು ಅವನದೇ ಒಂದು ಚಿಕ್ಕ ಸಮಸ್ಯೆ ಇದೆ, ಈಗ ಸರ್ವಜ್ಞದ್ದು ಬೇರೆ ಥರ ಇದೆ. ಎಸ್ಪೆಷಲಿ ಇಂತಹ ಹಾಡುಗಳೆಲ್ಲ ತಗೊಂಡಾಗ ಇನ್ನಷ್ಟು ಅದರಲ್ಲಿ ನಮಗೆ ಕಮಿಟ್ಮೆಂಟು ಮತ್ತೆ ಒಂದು ಸೊಗಡು ಬೇಕಾಗತ್ತೆ. ಒಳ್ಳೆ ಹಾಡು, ಯಾಕೆಂದ್ರೆ ನೀವು ಈ ಹಾಡು ಸೆಲೆಕ್ಟ್ ಮಾಡಿದ್ರಿಂದ ನಮ್ಗೆ ಇನ್ನಷ್ಟು ಅನುಕೂಲ ಆಯ್ತು ಅದನ್ನ ಹೇಳೋದಕ್ಕೆ. ಅದ್ರ ಕಡೆ ಡೆಫಿನೆಟ್ಲಿ ಸ್ವಲ್ಪ ಗಮನ ಬೇಕು. ಫಸ್ಟ್ ಸ್ಟೇಜಸ್ ಅಲ್ಲಿ ಓಕೆ, ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಇನ್ನಷ್ಟು ಆ ಶೈಲಿಗಳೇನಿದೆ ಅದನ್ನ ಕಲೀಲೇಬೇಕಾಗತ್ತೆ. ಓಕೆ, ಆಲ್ ದಿ ಬೆಸ್ಟ್. ಅಕ್ಕಯ್ಯ, ನೀನು ಅವನಿಗೆ ಭಾಳ ಡೈರೆಕ್ಷನ್ ಕೊಟ್ಕೊಂಡು ಆಡ್ತಾ ಇದ್ದೆ, ಚೆನ್ನಾಗಿತ್ತು. ನೀನು ಹಿಂಗೆ ಅನ್ನಕ್ಕೂ ಅವನು ನೀನು ರೇಖಾ ಅಲ್ಲ ಅನ್ನಕ್ಕೂ. ಹೌದು, ಫಿನಾಲೆ ಹತ್ರ ಹೋಗ್ತಿದ್ದಂಗೆ ನಮ್ಮ ಗ್ರ್ಯಾಂಡ್ ಪಾ ಅವತ್ತು ಮಾತಾಡಿದ್ವಲ್ಲ, ಅವ್ರ ಮೇಲೆ ಒಂದು ಒಳ್ಳೆ ಮಾಸ್ ಸಾಂಗ್ ಮಾಡು. ಊರುಗೋಲು ಬೇಕು ನಮಗೆ, ಊರುಗೋಲು ಬೇಕು ನಮಗೆ, ಇದೇ ನಮ್ಮ ತಾವ ಟಮಟೆ ಡೋಲು ಕೋಲು. ಇದೆ ನಮ್ ತಾವ ಟಮಟೆ ಡೋಲು ಕೋಲು. ಇದನ್ನ ನೀನು ಟ್ಯೂನ್ ಮಾಡ್ಕೊಂಡು ತರ್ತೀಯ. ಮಿಕ್ಕಿದ ಚರಣ ಎಲ್ಲ ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಈಗ ನಿಮಗೆ ರೆಸ್ಟ್. ಗೋ ಫಾರ್ ನಂಬರ್ಸ್. ಥ್ಯಾಂಕ್ ಯು ಮಹಾಗುರುಗಳೇ. ಸರ್ವಜ್ಞ ಹಾಗೂ ಅಕ್ಷತಾ ಅವರು ಇಬ್ರು ಡ್ಯೂಯೆಟ್ ಹಾಡಿದ್ರು ಕೂಡ ಸ್ಕೋರ್ಸ್ ಮಾತ್ರ ಇಂಡಿವಿಜುವಲ್ ಆಗಿರುತ್ತೆ. ಸೊ ಮೊದಲನೇದಾಗಿ ಅಕ್ಷತಾ ಅವರ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 90. ಈಗ ಸರ್ವಜ್ಞ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 92. ಪ್ರಿಯಾ ಅವರೇ, ಶಿವಣ್ಣ ಅವರ ಹಾಡನ್ನ ಹಾಡಿದಿರ, ಹಾಟನ್ನು ಅಡ್ಡದಲ್ಲಿ ಹಾಡಿದಿರ. ನೀವು ಅಲ್ಲಿ 6 ಹೊಡೆದ್ರ ಅಥವಾ 4 ಹೊಡೆದ್ರ ಅನ್ನೋದನ್ನ ನಾವು ಜಡ್ಜಸ್ ಹೇಳ್ತಾರೆ. ವಿಪಿ ಸರ್. ಪ್ರಿಯಾ ಅವರೇ ಹೇಳಿ ಸರ್. ನೈಸ್, ಥ್ಯಾಂಕ್ ಯು ಸರ್. ಗುಡ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು. ಕಮಿಂಗ್ ಟು ನದರ್ ಮೆಲೋಡಿ ಹೀರೋ. ಪ್ರಿಯಾ ಹೇಳಿ ಸರ್. ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಗುಡ್. ಏನ್ ಕಾರಣ? ಸರ್ ಜ್ವರ ವಾಸಿಯಾಗಿದೆ ಸರ್. ಲಾಸ್ಟ್ ಎಪಿಸೋಡ್ ಅಲ್ಲಿ ಜ್ವರ ಇತ್ತು. ಓಕೆ, ನೈಸ್ ಸಿಂಗಿಂಗ್. ಇದನ್ನ ಸಾಕಷ್ಟು ಸಲ ಹೇಳಿದೀನಿ, ಆದ್ರೆ ಇನ್ನೊಂದ್ಸಲ ಕೂಡ ಮೂಲತಃ ಈ ಸಾಂಗ್ ಅನ್ನ ಹಾಡಿದಂತಹ ಜೋಗಿ ಸುನೀತಾ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಫ್ಯಾಂಟಾಸ್ಟಿಕ್ ಸಾಂಗ್. ಹಾಗೇನೆ ಗುರು ಕಿರಣ್ ಅವ್ರಿಗೂ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಜೂರಿ ಸ್ಕೋರ್ಸ್ ಕೊಡಿ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 94.3. ಥ್ಯಾಂಕ್ ಯು ಸರ್. ಓಕೆ, ಸ್ವಲ್ಪ ಅದೇ ಒಂಥರ ಡಿಫ್ರೆಂಟ್ ಆಗಿದೆ. ಕಮಿಂಗ್ ಟು ದಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ರೀತಿ ಹಾಡು ಯಾವತ್ತೂ ಹಾಡಿಲ್ವಾ? ಇಲ್ಲ
ಇಲ್ಲ ಸರ್, ಇದೇ ಫಸ್ಟ್ ಟೈಮ್. ಏನಮ್ಮ ಎಕ್ಸ್ಪ್ರೆಷನ್? ಇಲ್ಲ ಸರ್ ಕಷ್ಟವೇ. ಇಲ್ಲ ಸರ್, ಹಾಗಲ್ಲ. ಇಷ್ಟಪಡಿ ಭಯ. ಇಷ್ಟಪಡಿ ಯಾಕೆ ಗೊತ್ತಾ, ಬುದ್ಧಿವಂತರು ಈ ದೇಶದಲ್ಲಿ ಕಾಲು ಭಾಗ, ಅನಕ್ಷರಸ್ಥರು ಅರ್ಧ ಭಾಗ, ಏನೂ ಗೊತ್ತಿಲ್ದಿರುವ ಕಾಲು ಭಾಗ, ಅವರೆಲ್ಲ ನೋಡಿ ಸಂತೋಷ ಪಡ್ಬೇಕಲ್ಲಮ್ಮ. ಈ ಸ್ಪರ್ಧೆ ಉದ್ದೇಶ ಅದೇ ತಾನೆ. ಪ್ರೀತಿ ಮಾಡಿ, ನಥಿಂಗ್ ಇಸ್ ರಾಂಗ್. ನೀವು ಇನ್ನು ಸ್ವಲ್ಪ ಕೈ ಕಾಲಾಡಿಸಿ ಆಡಿದಿದ್ರೆ ನೀವೇ ಹೀರೋಯಿನ್ನು. ಏನ್ ತಪ್ಪಿಲ್ಲ. ಎಕ್ಸಾಕ್ಟ್ಲಿ ಸರ್ ಹೇಳ್ದಂಗೆ ಎಂಜಾಯ್ ಮಾಡಿ. ಯಾಕೆಂದ್ರೆ ಈಗ ನೀವು ಈ ವೇದಿಕೆ ಮೇಲೆ ಬಂದ್ಮೇಲೆ ಎಲ್ಲಾ ಕಲರ್ಸ್ ಅನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಕೇವಲ ಅಕ್ಸೆಪ್ಟೆನ್ಸ್ ಅಷ್ಟೇ ಅಲ್ಲ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದಕ್ಕೆ ಎಫರ್ಟ್ ಹಾಕ್ಬೇಕು. ಬಟ್ ಓವರ್ ಆಲ್ ಚೆನ್ನಾಗಿತ್ತು ವರ್ಣ ಅವರೇ, ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಡ್ಯೂಯೆಟ್ ಆಗಿದ್ರು ಕೂಡ ಅವರ ಅಂದ್ರೆ ಪರ್ಫಾರ್ಮೆನ್ಸ್ಗೆ ತಕ್ಕಂತ ಸ್ಕೋರ್ಸ್ ಇರುತ್ತೆ. ಸೆಪರೇಟ್ ಸ್ಕೋರ್ಸ್ ಇರುತ್ತೆ. ಮೊದಲಿಗೆ ಟೀಚರು ನಮ್ಮ ರಮ್ಯಾ ಮೇಡಮ್ ಅವರ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಓಕೆ, ಟೋಟಲ್ ಪರ್ಸೆಂಟೇಜ್ 92.6. ಈಗ ವರ್ಣ ಅವರ ಪರ್ಫಾರ್ಮೆನ್ಸ್ಗೆ ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 96.6. ಥ್ಯಾಂಕ್ ಯು ಸೊ ಮಚ್. ಶ್ರೀಮತಿ, ಆ ಶ್ರೀಮತಿ ಹೆಸರು ರುದ್ರಮ್ಮ. ಕಳ್ಳ ರುದ್ರಮ್ಮ ಅಲ್ಲ, ರುದ್ರಮ್ಮ ನಾವೆಲ್ಲರೂ ಕರೆಯೋದು, ಆದ್ರೆ ನೀವೇನ್ ಕರೀತೀರಾ ಪ್ರೀತಿಯಿಂದ? ರುದ್ರಿ. ರುದ್ರಿ ಮೇಡಮ್, ಹೆಂಗೆ ನಮ್ ತಾತನ ಮಿಸ್ ಮಾಡ್ಕೋತಾ ಇದ್ದೀರಾ? ಮನೇಲಿ ಯಜಮಾನ್ರ ಮಿಸ್ ಮಾಡ್ಕೋತಿದ್ದೀರಾ? ನೆನಪಾಗತ್ತೆಯೇ? ನೆನಪಾಗುತ್ತೆ. ಹೌದಾ? ನೆನಪಾಗುತ್ತೆ. ಹೆಂಗಿದಾರೆ ತಾತ? ಟಿವಿ ಚೆನ್ನಾಗಿದ್ದಾರೆ. ಇಲ್ಲಿ ಬಂದ್ಮೇಲೆ ಯಾಕೆ ಸುಸ್ತಾಗ್ತೈತೆ ಅಂತ ಹೇಳ್ತಾರೆ. ಅದೇ ನಿಮ್ ಕೈ ಊಟ ಸಿಗ್ತಾ ಇಲ್ವಲ್ಲ? ಹಂಗೆ ಮೇಡಮ್ ರೀ. ಆಮೇಲೆ ಈ ನಗು ಸಿಗ್ತಾ ಇಲ್ವಲ್ಲ? ಈಗ ನನ್ನ ಅನಿಸಿಕೆ ಏನು ಅಂದ್ರೆ, ಬಿಡಿ, ಏನೋ ಒಂದು ಪರ್ಸನಲ್ ಇರುತ್ತೆ. ಅಲ್ಲ ಅದಲ್ಲ, ಆಮೇಲಾಗಿ ಹಾ. ಈಗ ನನ್ನ ಮಕ್ಕಳು ಇಲ್ಲೇ ಬೆಂಗಳೂರಾಗ ಅದಾಳೆ, ನನ್ನ ಮಗಳು ಇಲ್ಲಿ ಬಂದದಾಳೆ. ಓಕೆ, ನಾನು ಇಲ್ಲೇ ಇದೀನಿ. ಈಗ ಇನ್ನೊಂದು 3-4 ತಿಂಗಳು ಇರ್ಬೇಕಾಗತ್ತೆ ನಾನು. ಹೌದು. ಅವಳನ್ನೊಬ್ಬಳನ್ನೇ ಊರ ಬಿಟ್ರೆ ಅವಳಿಗೆ ಮನಸ್ಸಿಗೆ ನೋವಾಗ್ಬೋದು. ನಮ್ಮ ತಾಗ ಹೇಳ್ಕೊಂಬಿದ್ರು, ನೋಡು ತಂದೆ ಮಕ್ಕಳು ಬೆಂಗಳೂರು ಸೇರ್ಕೊಂಬಿಟ್ರು, ನನ್ನೊಬ್ಬಳನ್ನೇ ಊರ ಬಿಟ್ಬಿಟ್ರು ಅಂತ ಮನಸ್ಸಿಗೆ ನೋವು ಮಾಡ್ಕೋಬೋದು. ಅದಕ್ಕೆ ಒಂದು ಮನೆ ಮಾಡ್ರಪ್ಪ, ಇಲ್ಲಿ ಅವಳನ್ನು ಕರ್ಕೊಂಬಂದ್ಬಿಡೋಣ, ಇರೋದು ಬೇಡ, ಮನೆಯಾಗ ಓಸೋಳು ಇರೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಮುನ್ನೋರ್ದ ಮನೆ ಮಾಡ್ತಾರೆ ನಮ್ಮ ಮಕ್ಕಳು ಎಲ್ಲ ಒಂತಾಗಿದ್ದು ಅತ್ಲಾಗೆ ಜೊತೆಗಿರೋದು ಅಂತ ತೀರ್ಮಾನ ಮಾಡಿ. ಹಿಂಗೋ ರುದ್ರಿನ್ ಬಿಟ್ಟಿರಕ್ ಆಗ್ತಾ ಇಲ್ಲ ನಿಮ್ಗೆ, ಅಷ್ಟೇ ಮ್ಯಾಟ್ರು. ಇಲ್ಲ ಈ ವಯಸ್ಸಲ್ಲೂ ಕೂಡ ಅವರ ಶ್ರೀಮತಿನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಹಚ್ಕೊಂಡಿದಾರಲ್ಲ, ಇವರಿಬ್ರನ್ನ ನೋಡಿ ನಾವು ಕಲಿಬೇಕು. ರಿಯಲಿ ಆಗಿದ್ದಾಗ್ಲಿ ತಾತ, ಮನೆ ಹುಡ್ಕಣ. ಮುಂಚೆ ಹೋಗಿದ್ರಲ್ಲ ಗೊತ್ತಿಲ್ಲ, ಇದನ್ನೇ ಹನಿಮೂನ್ ಅಂತ ಅನ್ಕೊಳ್ಳಿ. ಓಕೆ, ವೆರಿ ಗುಡ್ ತಾತ. ಕೈ ಹಿಡ್ಕೊಂಡು ಹೋಗಿ, ನಾವು ಬರಲ್ಲ ಅಡ್ಡ.